ಮ್ಯಾರಥಾನ್ TCS ಅವರು 10 ಕಿಲೋಮೀಟ್ರ್ ಮ್ಯಾರಥಾನ್ನ ಒಪ್ಕೊಂಡಿದ್ದೆ ಬರ್ತೀನಿ ಅಂತ. ನಾನು ಗೌರ್ಮೆಂಟ್ ಹೋಗಿದ್ದೆ. ಸುಮಾರು 32,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 26% ಹೆಣ್ಮಕ್ಳು ಕೂಡ ಇತ್ತು. ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಕೆಲವು ಮಾಡಿಬಿಟ್ಟು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ಆಸಕ್ತಿ ಮತ್ತು ವಿದೇಶಗಳಿಂದೆಲ್ಲ ಕೂಡ ಎಲ್ಲ ಬಂದು ಸುಮಾರು 5-6 ದಿನದಿಂದ ಬಂದು ಟ್ರ್ಯಾಕ್ ಎಲ್ಲ ಚೆಕ್ ಮಾಡಿ ಎಲ್ಲರೂ ಟ್ರ್ಯಾಕ್ ಎಲ್ಲ ಭಾಳ ಚೆನ್ನಾಗಿ ಬೆಂಗಳೂರು ನಗರದಲ್ಲಿ ಇತ್ತು ಅಂತ ಹೇಳಿ ಎಲ್ಲ ಖುಷಿ ಪಡ್ತಾರೆ. ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯನ ಅಭಿನಯಿಸಿದ್ರು ಭಾಳ ಚೆನ್ನಾಗಿ ಒಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಅವರು ಮಕ್ಕಳೆಲ್ಲ ಕರ್ಕೊಂಡು ಭಾಳ ಸಂತೋಷ ಆಯಿತು. ಇಂಥ ಈವೆಂಟ್ಗಳು TCS 18ನೇ ಎಡಿಷನ್ ಇದೆ. ಇದು ಮಾಡೋದ್ರಿಂದ ಬೆಂಗಳೂರು ನಗರಕ್ಕೆ ಇಂಥ ಈವೆಂಟ್ ಯಾವುದೇ ಮಾಡಿದ್ರು ಬೇಕಾದಷ್ಟು ಹೋಟೆಲ್ಸ್ಗೆ ಟೂರಿಸಮ್ಗೆ ಬೆಂಗಳೂರು ನಗರ ಭಾಳ ವಿಶೇಷವಾಗ್ತದೆ. ಸೊ ನಾನು TCSಗೆ I would like to congratulate and thank the TCS for taking the initiative and they are doing a great job. It is the need of the hour. Sir, more than 17,000 runners are participated. 32,000. ಸುಮಾರು 2 ವಾರದ ಹಿಂದೆ ಸರ್ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ನಮಗೆ ಮ್ಯಾರಥಾನ್ಗಳಿಗೆ. ಅವರು ಇರೋದೇ ಟೀಕೆ ಮಾಡೋಕ್ಕೆ, ಇವತ್ತು ಮಾತ್ರ ಭಾಳ ಚೆನ್ನಾಗಿ ಟೀಕೆ ಮಾಡೋಕ್ಕೆ ಟೀಕೆನೇ ಮಾಡೋದು. ಇನ್ನೇನು ಅವ್ರು ಹೊಗಳ್ತಾರೆ, ಅವತ್ತು ಯಾವಾಗ ಹೊಗಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಮೂರ್ಖರು. ಸರ್ ಒಳ ಮೀಸಲಾತಿ ಹಂಚಿಕೆ ಆಯಿತು ಸರ್, ಎಲ್ಲ ಬೆಟ್ಟ ಆಗೋದು ಇಲ್ಲಿ ಹಿಡಿದಿದ್ದಾರೆ ಅಂತ BJPಯವರು ದೊಡ್ಡದಾಗಿ BJP ಏನು ಮಾಡೋಕ್ಕಾಗಿಲ್ಲ. ಅವೇನು ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ನಡೆದಿದ್ದೀವಿ. ಮುಂದೆ 17% ಇದೆ ಕೂಡ ನಾವು ಏನೇನು ಮಾಡಿದ್ದೇವೆ. ಈಗಲೂ ಕೂಡ ಭಾಳ ಸರಳ ಮಾಡಿದ್ದೀವಿ. ಇಷ್ಟು ಏನಪ್ಪ ಆಗಿದೆ ಅಂತಂದರೆ ರೈಟು ಲೆಫ್ಟು ಯಾರು ಫಸ್ಟು ಒಂದೇ ಪೋಸ್ಟ್ ಇರ್ತಾರೆ ಅನ್ನೋದು ಒಂದು ಗೊತ್ತಿತ್ತು. ಅದಕ್ಕೂ ಕೂಡ ಪರಿಹಾರ ಇತ್ತು, ಕಂಡುಹಿಡಿದಿದೆ. ಸೊ ಎಲ್ಲರಿಗೂ ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿ, ಬೋವಿ, ಕೃಷ, ABC ಎಲ್ಲರೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾವೇನು ಮಾತು ಕೊಟ್ಟಿದ್ದೇವೆ ಸುಮಾರು 30-40 ವರ್ಷದಿಂದ ಇತ್ತು. 2ನೇ ಸ್ಟೇಟಿಗೆ ನಾವು ಒಳ ಮೀಸಲಾತಿ ಒಪ್ಕೊಂಡಿರೋದು ಮಾಡಿ ನ್ಯಾಯ ಕೊಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕಷ್ಟೇ. ಸರ್ ಡೆಲ್ಲಿಗೆ ಹೋಗಿ ಬಂದ್ರಿ, ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡ್ತೀನಿ. ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ. ಇಂಜಿನಿಯರಿಂಗ್ ಆಗ್ತಾ ಇದ್ದೀವಿ. ನಮ್ಮಲ್ಲಿ ಏನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನು ಆಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ತೀರ್ಮಾನ ಸ್ಪೆಕ್ಯುಲೇಷನ್ ಇದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನು ಬಗೆಹರಿಸಬೇಕು ಹೈಕಮಾಂಡು ಅಂತಲೇ ಹೇಳಿದ್ದಾರೆ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಗೆ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಸರ್ ಮೇ 15ಕ್ಕೆ ತಮ್ಮ ಬರ್ತ್ಡೇ ಇದೆ ಸರ್, ಏನಾದರೂ ಗುಡ್ ನ್ಯೂಸ್ ಏನಾದರೂ ಸಿಗ್ಬೋದಾ ಅಂತ ನಿರೀಕ್ಷೆ ಇದೆ ಸರ್ ನಿಮ್ಮ ಬೆಂಬಲಿಗರಲ್ಲಿ? ಮೇ 15ಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಯಾವುದು ಕೊಡಬಾರ್ದು. ಫ್ಲೆಕ್ಸ್ ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ತೀವಿ. ಯಾರು ಫ್ಲೆಕ್ಸು ಕಾರ್ಯಕರ್ತರು ಅಭಿಮಾನಿಗಳು ಹಾಕಿದ್ರೆ ಬರ್ತ್ಡೇ ವಿಚಾರದಲ್ಲಿ ನಾನಂತೂ ಕೇಸ್ ಹಾಕ್ತೀವಿ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಇದೆ, ದುಡ್ಡುಗಳು ಕಟ್ಕೊಡ್ಬೇಕಾದ್ರೆ ಮಾಡ್ಕೊಳ್ಳಿ. ಯಾರೂ ರೋಡಲ್ಲಿ ರೋಡ್ ಹಾಳು ಮಾಡೋದಕ್ಕೆ ಮಾಡಬಾರ್ದು. ನನ್ನ ಪರ್ಸನಲ್ ರಿಕ್ವೆಸ್ಟು. ನಾನು ಕಾರ್ಪೊರೇಷನ್ ಕಮಿಷನರ್ಗಳಿಗೆಲ್ಲ ಹೇಳಿದ್ದೀನಿ, ಫಸ್ಟ್ ಕೇಸ್ ಹಾಕಿ ಅಂತ. ಕೇಸ್ ಹಾಕಿ ಹೆವಿ ಫೈನ್ ಹಾಕಿ ಅಂತ ಹೇಳಿದ್ದೀನಿ. ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಾ ಇದೆ ಸರ್, ಯಡಿಯೂರಪ್ಪ ಅಭಿಮಾನೋತ್ಸವ ದೊಡ್ಡ ಮಟ್ಟ ನಡೆಯೋಕ್ಕೆ ಪ್ಲಾನ್ ಆಗ್ತಾ ಇದೆ. ಮಾಡ್ಕೊಳ್ಳಿ ಬಿಡಿ, ಅದೇನು ಅವರು ಅದಕ್ಕೆ ಕೆಲಸ ಅವರು ಹೋರಾಟ ಮಾಡವ್ರೆ. ಅವ್ರನ್ನ ಏನೋ ಒಂದು ವಿದಾಯ ಹೇಳ್ಬೇಕಲ್ಲ, ರಾಜಕೀಯದ ವಿದಾಯ. ನಾವು ಅವ್ರ ಸ್ಟ್ರೆಂತು ಪ್ರೂವ್ನು ಏನೋ ಅವ್ರ ಪಕ್ಷಕ್ಕೆ ಏನಾದ್ರು ಒಂದು ಗುಡುಗು ಇವೆಲ್ಲ ಕೊಡಬೇಕಲ್ಲ, ಅದಕ್ಕೆ ಮಾಡ್ಕೊತಾರೆ ಸರ್. ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲಿಲ್ಲ ಅಂದರೆ ಕಂಟೆಂಪ್ಟ್ ಮಾಡ್ತೀವಿ ಅಂತ AP ರಂಗನಾಥ್ ಅವರು ಮೊನ್ನೆ ತಿಳಿಸಿದ್ರು ಸರ್. ಫಸ್ಟ್ ಮಾಡಲಿ, ಯಾರು ಬೇಡ ಅಂತಾರೆ, ಮಾಡಲ್ಲ ಅಂತ ಕೋರ್ಟಲ್ಲಿದೆ. ಅದಕ್ಕೋಸ್ಕರ ನಾನಂತೂ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋಕ್ಕೆ, ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡು